ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಕಲ್ಪನೆಯನ್ನ ಸಾಕಾರಗೊಳಿಸಲು ಪ್ರಯತ್ನ ಪಡುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಆಗಿರುವ ಮಂಗಳೂರಿನಲ್ಲಿ ಇನ್ನೂ ಕೂಡ ಕೆಲವು ಅನಾಗರಿಕ ಜನತೆ ತ್ಯಾಜ್ಯವನ್ನ ಕಡಲ ಕಿನಾರೆಗೆ ತಂದು ಎಸೆಯುತ್ತಿರುವ ಕೃತ್ಯವನ್ನ ಬಿಟ್ಟಿಲ್ಲ. ಫಲ್ಗುಣಿ ನದಿ ಹರಿಯುವ ನಗರದ ಕೂಳೂರು ಬಳಿಯಲ್ಲಿ ನದಿಯ ದಂಡೆಯುದ್ದಕ್ಕೂ ಕೆಲವರು ಕಟ್ಟಡದ ತ್ಯಾಜ್ಯ ಮಣ್ಣು ತಂದು ಸುರಿಯುತ್ತಿದ್ದಾರೆ. ಹೀಗಾಗಿ ನದಿ ಬದಿಯ ವ್ಯಾಪ್ತಿ ಇದೀಗ ಕಟ್ಟಡ ತ್ಯಾಜ್ಯ ರಾಶಿ ರಾಶಿಯಾಗಿ ಕಾಣಿಸ್ತಿದೆ. ಸಿಮೆಂಟ್, ಪ್ಲಾಸ್ಟಿಕ್, ಕಲ್ಲು ಮಣ್ಣಿನೊಂದಿಗೆ ಕಟ್ಟಡದ ತ್ಯಾಜ್ಯವನ್ನ ಇಲ್ಲಿ ತಂದು ಸುರಿಯಲಾಗುತ್ತಿದೆ. ನದಿಯ ಸುಮಾರು 2 ರಿಂದ 3 ಕಿಲೋಮೀಟರ್ ಉದ್ದಕ್ಕೆ ಮಣ್ಣನ್ನು ತಂದು ಸುರಿಯಲಾಗಿದೆ. ನದಿ ದಂಡೆಯಲ್ಲಿ 2019ರಲ್ಲಿ ನದಿ ಉತ್ಸವ ನಡೆಸುವ ಮೂಲಕ ಇಲ್ಲಿ ಪ್ರವಾಸಿಗರನ್ನ ಸೆಳೆಯುವ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಿತ್ತು. ಬಳಿಕ 2 ವರ್ಷಗಳಿಂದ ಕೂಳೂರು ಬಳಿಯಲ್ಲಿ ನಂದಿನಿಯ ದಂಡೆಯುದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಕಟ್ಟಡದ ತ್ಯಾಜ್ಯ ಮಣ್ಣು ಸುರಿಯಲಾಗುತ್ತಿದ್ದು ನದಿಯ ಸೌಂದರ್ಯಕ್ಕೆ ಧಕ್ಕೆಯಾಗಿದೆ. ಇದರ ವಿರುದ್ಧ ಆಡಳಿತ ವ್ಯವಸ್ಥೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ದೂರಿದ್ರು. ಇದೀಗ ಜಿಲ್ಲಾಡಳಿತ ಇದನ್ನ ಗಂಭೀರವಾಗಿ ಪರಿಗಣಿಸಿ ತ್ಯಾಜ್ಯ ಎಸೆಯುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಮತ್ತು ಸಿಆರ್ಝಡ್ನ ಪ್ರಾದೇಶಿಕ ಅಧಿಕಾರಿಗಳು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇಲ್ಲಿಗೆ ಇಂದು ಭೇಟಿಯನ್ನ ನೀಡಿದ್ದಾರೆ. ಕಳೆದ 2-3 ವಾರಗಳಿಂದ ಹೆಚ್ಚಾಗಿ ಇಲ್ಲಿ ಡಂಪ್ ಮಾಡುತ್ತಿರುವುದು ನಮಗೆ ಕಂಡು ಬಂದಿದ್ದು, ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿದ್ದೇವೆ ಎಂದು ಅಕ್ಷಯ್ ಶ್ರೀಧರ್ ಅವರು ಹೇಳಿದ್ದಾರೆ. ಅಲ್ಲ, ಅದು ಇದೆ, ಅದು ನಾವು ಮಾಡಿ ಕೊಡ್ತೀವಿ. ಸರ್ವೆ ಆಗಿದೆ, ನಾವು ಮಾಡಿ ಕೊಡ್ತೀವಿ. ನಿಮ್ಮ ಒಪಿನಿಯನ್ ಉಂಟಲ್ಲ 100% ಇದರಲ್ಲಿ ಕಂಪ್ಲೀಟ್ ಸ್ಟಾಪ್ ಸೀಸ್ ಮಾಡಿದ್ರು. ಅದು ಫೈನ್ ಕಮ್ಮಿ ಉಂಟು ಸರ್, 5,000ಕ್ಕೆ ಅವರಿಗೆ ನಾವು ಒಂದು ಅವಾಗ ಕಂಡಮ್ ಆಗ್ತದೆ, ಹೋಗ್ತದೆ. ನಿಧಾನಕ್ಕೆ ಫೈನ್ ಹಾಕ್ಬೇಕು. ಎಲ್ಲ ಇದು ಮಾಡಿ ತನಿಖೆ ಮಾಡಿ ವೆರಿಫೈ ಮಾಡಿ ಯಾರು ಏನು ಅಂತ, ಆಗ ಸ್ವಲ್ಪ ಇದಾಗ್ತದೆ ಎಫೆಕ್ಟಿವ್ ಆಗಿ. ನೆಕ್ಸ್ಟ್ ಮಳೆ ಇಲ್ಲ ನಡ್ಕೊಂಡು ಹೋಗೋದು ನಾನೇ ಡಂಪ್ ಮಾಡೋದಾಗಿ ಒಂದು ಅದನ್ನೊಳಗಡೆ ಇದು ಕ್ಲೀನಿಂಗ್ ಮಾಡಿದ್ರು, ಫೆನ್ಸಿಂಗ್ ಮಾಡೋದು, ಮೇಯಾವಕ್ಕೆ ಮಾಡೋದು NCC ಕಂಟ್ರೋಲ್ ರೂಮ್ಗೆ ಕೊಟ್ಬಿಟ್ಟಿದ್ದೀವಿ ಅಂತ. ಹೌದು, ಸ್ವಲ್ಪ ಅವಾಗ ಭಯ ಇರ್ತದೆ ಎಲ್ಲ ಇದು ಮಾಡಿದ್ರೆ. ಮತ್ತೆ ಸರ್ವೆಲೆನ್ಸ್ ಇಟ್ಟಿದ್ದೀವಿ, CCTV ಹಾಕಿದ್ದೀವಿ ಅಂತ. ಈಗ ಇದು ಫಲ್ಗುಣಿ ನದಿ ಭಾಗದಲ್ಲಿ ಬಂದಿರುವ ದೂರುಗಳ ಬಗ್ಗೆ ನಾನು ಮತ್ತು ರೀಜನಲ್ ಡೈರೆಕ್ಟರ್ CRZ ಅವರು ಮತ್ತು ನಮ್ಮದು ಕಾರ್ಪೊರೇಷನ್ ಮತ್ತು CRZ ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಭೇಟಿ ನೀಡಿದ್ದೀವಿ. ಈಗ ನೋಡುವಾಗ ಕೆಲವರು ಲಾಸ್ಟ್ ಒಂದು 2-3 ವಾರಗಳಲ್ಲಿ ಜಾಸ್ತಿಯಾಗಿ ವೇಸ್ಟನ್ನು ಬಂದು ಡಂಪ್ ಮಾಡಿಕೊಂಡು ನದಿಯನ್ನು ಫಿಲ್ ಮಾಡಿಕೊಂಡಿರೋದು ಕಂಡು ಬರ್ತಾಯಿದೆ. ಅದು ಯಾವುದು ಎಲ್ಲ ಸರ್ಕಾರದ್ದು ಜಾಗ ಆಗುತ್ತೆ, ಅದು ನಮ್ಮದು ನದಿದು ಬಫರ್ ಝೋನ್ ಆಗುತ್ತೆ. CRZದ್ದು ನಿಯಮಗಳ ಒಳಗಡೆನೇ ಆ ಜಾಗ ಎಲ್ಲನೂ ಬರುತ್ತೆ. ಸೊ ಹಾಗೆ ಇರುವಾಗ ಅದೆಲ್ಲ ನಾವು ಫುಲ್ಲಾಗಿ ತೆಗೆಸಿ ಈಗ ಮುಂದೆ ಬರುವ ದಿವಸಗಳಲ್ಲಿ CCTV ಹಾಕುವುದು ಮತ್ತು ಟೋಟಲಾಗಿ ಫೆನ್ಸಿಂಗ್ ಮಾಡುವುದು, ಇದೆಲ್ಲ ಮಾಡುವುದಕ್ಕೆ ಶುರು ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ಅದಕ್ಕೆಲ್ಲ ವಾರ್ನಿಂಗ್ ಇಟ್ಟು ಕೆಲವ್ರ ಮೇಲೆ ಫೈನ್ ಹಾಕಿಕೊಂಡು ಕೇಸ್ ಮಾಡುವುದೊಂದು ಕೆಲಸನೂ ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀವಿ.